ಮದುವೆಯಾಗಿದ್ದ ಯುವತಿಯನ್ನ ಪ್ರೀತಿಸ್ತಾ ಇದ್ದ. ಮದುವೆ ಆಗ್ತೀಯಾ ಅಂತ ಕೇಳಿದಾಗ ಮದುವೆ ಆಗಲ್ಲ ಎಂದಿದ್ದಕ್ಕೆ ಹುಡುಗಿಯನ್ನ ಹಾಡ ಹಗಲೇ ರಸ್ತೆಯಲ್ಲಿ 10 ಬಾರಿ ಇರಿದು ಹತ್ಯೆ ಮಾಡಲಾಗಿದೆ. ಮದುವೆಯಾಗಿದ್ದ ಗೃಹಿಣಿಯನ್ನ ಪ್ರೀತಿಸಿ ಪೀಡಿಸುತ್ತಿದ್ದ ಡಿಜೆಹಳ್ಳಿ ನಿವಾಸಿ ರೇಣುಕಾ ಎಂಬ ಮಹಿಳೆಯನ್ನ ಲವ್ ಮಾಡುತ್ತಿದ್ದ ಕುಟ್ಟಿ ಅನ್ನುವಂತಹ ಆತನೂ ಕೂಡ ಮದುವೆಯಾಗಿದ್ದ ಎಂದು ಹೇಳಲಾಗ್ತಾ ಇದೆ. ಮದುವೆಯಾಗಿದ್ದ ಯುವಕ ಮದುವೆಯಾಗಿದ್ದ ಗೃಹಿಣಿಯನ್ನ ಸದಾಕಾಲ ಪೀಡಿಸ್ತಾ ಇದ್ದಂತೆ. ಮದುವೆ ಆಗುವಂತೆ ಸದಾಕಾಲ ಪೀಡಿಸುತ್ತಿದ್ದ. ನಾನು ಈಗಾಗಲೇ ಮದುವೆ ಆಗಿದ್ದೀನಿ ಎಂದರೂ ಬಿಡದ ಕುಟ್ಟಿ 10 ಬಾರಿ ನಡು ರಸ್ತೆಯಲ್ಲಿ ಇರಿದಿದ್ದಾನೆ ಅಮಾನವೀಯವಾಗಿ. ಕಡೆಯದಾಗಿ ಕೇಳುತ್ತಿದ್ದೇನೆ ಎಂದಿದ್ದಾನೆ. ಒಪ್ಪದ ರೇಣುಕಾಳನ್ನ ಮನ ಬಂದ ಹಾಗೆ ಇರಿದಿದ್ದಾನೆ. 10 ಬಾರಿ ಇರಿದು ಅತ್ಯಂತ ಬರ್ಬರವಾಗಿ ಕೊಲ್ಲಲಾಗಿದೆ. ಇದು ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. 10 ಬಾರಿ ಅತ್ಯಂತ ಪೈಶಾಚಿಕವಾಗಿ ಇರಿದು ಯುವತಿಯನ್ನು ಕೊಲ್ಲಲಾಗಿದೆ. ಇನ್ನು ಮದುವೆಯಾಗುವಂತೆ ಪೀಡಿಸ್ತಾ ಇದ್ದ ಎಂದು ಹೇಳಲಾಗ್ತಾ ಇದ್ದು, ನಡು ರಸ್ತೆಯಲ್ಲೇ ಚಾಕುವಿನಿಂದ 10ಕ್ಕೂ ಅಧಿಕ ಬಾರಿ ಇರಿದು ಭೀಕರವಾಗಿ ಹತ್ಯೆಗೈದಿರುವಂತಹ ಘಟನೆ ಬೆಂಗಳೂರಿನ ಕೆಜಿಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹದ್ದು. ಇನ್ನು ರೇಣುಕಾ 35 ವರ್ಷದ ಕೊಲೆಯಾದ ಮಹಿಳೆ. ಕೃತ್ಯ ಎಸಗಿದ ಆರೋಪಿ ಕುಟ್ಟಿ 42 ವರ್ಷ. ಆತನನ್ನು ಈಗಾಗಲೇ ಪೊಲೀಸರು ಬಂಧನ ಕೂಡ ಮಾಡಿದ್ದಾರೆ. ಪಿಳ್ಳಣ್ಣ ಗಾರ್ಡನ್ ಸರ್ಕಾರಿ ಶಾಲೆ ಬಳಿ ಈ ಕೃತ್ಯ ನಡೆದಿದ್ದು, ಈಗಾಗಲೇ ಈ ಹಂತಕನ ವಿರುದ್ಧ ಸಾಕಷ್ಟು ಆರೋಪಗಳು ಕೂಡ ಕೇಳಿಬಂದಿದೆ. ಈ ಹಿಂದೆಯೂ ಕೂಡ ಸಾಕಷ್ಟು ಯುವತಿಯರಿಗೆ ಪೀಡಿಸುತ್ತಿದ್ದ ಎನ್ನುವಂತಹ ಆರೋಪವೂ ಕೂಡ ಈತನ ಮೇಲಿದೆ. ಕಡೆಯದಾಗಿ ಪಾಪ ಗೃಹಿಣಿ ಹೆಣ್ಣು ಮಗಳನ್ನು ಅತ್ಯಂತ ಬ್ರೂಟಲ್ ಆಗಿ 10 ಬಾರಿ ಇರಿದು ಕೊಂದಿದ್ದಾನೆ. ಈತನನ್ನು ಪೊಲೀಸರು ಈಗಾಗಲೇ ಬಂಧನ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.